ರೇವಣ್ಣ ಎಫ್ಐಆರ್ ರದ್ದು ಕೋರಿ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಅರ್ಜಿ ವಿಚಾರಣೆ 14ಕ್ಕೆ ಮುಂದೂಡಿಕೆ ಆಗಿದ್ದು ಅದರ ಬೆನ್ನಲ್ಲೇ ಈಗ ಒಂದಷ್ಟು ಡೆವಲಪ್ಮೆಂಟ್ಸ್ ಕೂಡ ಆಗ್ತಾ ಇರುವಂತದ್ದು. ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ತೆರವಾಗುವಂತ ಸ್ಥಾನಕ್ಕೆ ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದಷ್ಟು ಚರ್ಚೆ ಆಗ್ತಾ ಇದೆ. ನಿಖಿಲ್ ಅವರು ಸ್ಪರ್ಧೆ ಮಾಡಬಹುದು ಅಂತ. ಸಿಪಿ ಯೋಗೇಶ್ವರ್ ಅವರು ಕೂಡ ಸ್ಪರ್ಧೆ ಮಾಡ್ತಾರ ಎನ್ನಲಾಗ್ತಾ ಇತ್ತು. ಆದ್ರೆ ಈಗ ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನಿಂದ ಡಿ.ಕೆ. ಸುರೇಶ್ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಡಿ.ಕೆ. ಸುರೇಶ್ ಅವರು ಈ ಬಾರಿಯ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವರು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಬಹುದು. ಸ್ಪರ್ಧೆಗೆ ನಿಖಿಲ್ ಕುಮಾರಸ್ವಾಮಿ ಏನಾದ್ರೂ ನಿರಾಕರಣೆ ಮಾಡಿದ್ರು ಅಂತ ಅಂದ್ರೆ ಈಗಾಗಲೇ ಸಿಪಿ ಯೋಗೇಶ್ವರ್ ಅವರ ಹೆಸರೇನು ಕೇಳಿ ಬರ್ತಾ ಇದೆ. ಅವರ ಸ್ಪರ್ಧೆ ಕೂಡ ಬಹುತೇಕ ನಡಿಬಹುದು. ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರೆ ಮಗಳೇ ಎದುರಾಳಿ ಆಗಬಹುದು. ತಂದೆ ಯೋಗೇಶ್ವರ್ ವಿರುದ್ಧ ಪುತ್ರಿ ನಿಶಾ ಕಣಕ್ಕಿಳಿಸೋದು ಕಾಂಗ್ರೆಸ್ನ ಚಿಂತನೆ. ಈಗಾಗಲೇ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಏನಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಮೊದಲಿಂದ ಕೂಡ ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಾಗ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಅವರಿನ್ನೂ ವಯಸ್ಸು ಚಿಕ್ಕದು, ಅದೇ ರೀತಿಯಾಗಿ ತಂದೆ ಮಗಳು ಇಬ್ರು ಕೂಡ ವಿರೋಧ ಪಕ್ಷದಲ್ಲಿ ಅಂದ್ರೆ ಬೇರೆ ಪಕ್ಷದಲ್ಲಿ ಇದ್ರು ಅಂತ ಅಂದ್ರೆ ತಂದೆ ಮಗಳನ್ನ ದೂರ ಮಾಡಿದಂತಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಬೇಡ ಅಂತ ನಾನೇ ಆ ಚಿಂತನೆ ಕೈ ಬಿಟ್ಟಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಕೂಡ ಹೇಳಿದ್ರು. ಈಗಾಗಲೇ ತಂದೆ ವಿರುದ್ಧ ನಿಶಾ ಏನಿದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ನಿಶಾ ಯೋಗೇಶ್ವರು. ಹಾಗಾಗಿ ಅವರು ಸ್ಪರ್ಧೆಯನ್ನ ಮಾಡಬಹುದು ಅಂತ. ಚನ್ನಪಟ್ಟಣದಿಂದ ಅಕಸ್ಮಾತ್ ಕಾಂಗ್ರೆಸ್ ಏನಾದ್ರೂ ಡಿ.ಕೆ. ಸುರೇಶ್ ಬದಲು ನಿಶಾ ಅವರನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿ ಕಡೆಯಿಂದ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವ್ರು ಕಣಕ್ಕಿಳಿದ್ರು ಅಂತ ಅಂದ್ರೆ ಇಬ್ರು ಕೂಡ ಅಪ್ಪ ಮಗಳು ಯಾವ ರೀತಿ ಪೈಪೋಟಿಯನ್ನ ಸಾಧಿಸ್ತಾರೆ ಅಂತ, ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿದ್ರು ಅಂತ ಅಂದ್ರೆ ಕಾಂಗ್ರೆಸ್ನಿಂದ ಡಿ.ಕೆ. ಶಿವಕುಮಾರ್ ಅವರು ಕಣಕ್ಕಿಳಿತಾರ ಅಥವಾ ನಿಶಾ ಯೋಗೇಶ್ವರ್ ಕಣಕ್ಕಿಳಿತಾರ ಅಂತ. ಒಟ್ನಲ್ಲಿ ಬಿಜೆಪಿ ಜೆಡಿಎಸ್ ನಲ್ಲೂ ಕೂಡ ಇಬ್ರು ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ನಲ್ಲೂ ಕೂಡ ಇಬ್ಬರ ಹೆಸರಿದೆ. ಡಿ.ಕೆ. ಸುರೇಶ್ ಅವರು ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸೋಲನ್ನ ಕಂಡಿದ್ದಾರೆ. ಅವರನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಣಕ್ಕಿಳಿಸುವ ಚಿಂತನೆ ಕೂಡ ಕಾಂಗ್ರೆಸ್ನ ವಲಯದಲ್ಲಿ ನಡೀತಾ ಇದೆ. ಹಾಗಾಗಿ ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ನಿಂದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಚರ್ಚೆ ಕೂಡ ಇದೆ. ಇತ್ತ ಬಿಜೆಪಿ ಜೆಡಿಎಸ್ನಿಂದ ಕೂಡ ನಿಖಿಲ್ ಕುಮಾರಸ್ವಾಮಿ, ಸಿಪಿ ಯೋಗೇಶ್ವರ್ ಇಬ್ಬರಲ್ಲಿ ಒಬ್ರು ಸ್ಪರ್ಧೆ ಮಾಡಬಹುದು ಅಂತ ಮೊದಲು ಕೇಳಿ ಬರ್ತಾ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು. ಆದ್ರೆ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ರಾಜಕಾರಣದಲ್ಲಿ ಇರಲ್ಲ, ಸದ್ಯಕ್ಕೆ ನಮ್ಮ ತಂದೆಗೆ ಸಪೋರ್ಟ್ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಕೂಡ ಅವರ ನಿರ್ಧಾರಕ್ಕೆ ಸೂಚನೆ ಓಕೆ ಅಂದಿದ್ರು. ಹಾಗಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು.